ರೂಪ ಚಿಪ್ಪಿನಂತಿದ್ದರೂ ಪರವಾಗಿಲ್ಲ, ಆದರೆ ವ್ಯಕ್ತಿತ್ವ ಚಿಪ್ಪಿನೊಳಗಿರುವ ಮುತ್ತಿನಂತಿರಬೇಕು. ಈ ಥಾಟ್ ಶ್ರೇಯಾ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ ನಮ್ಮಲ್ಲಿ ಯಾರಿದ್ದಾರೆ ಗೊತ್ತಾ? ಕುಶಲ್ ಅವ್ರ ಮಮ್ಮಿ. ಹೌದು, ನಮ್ಮಲ್ಲಿ ತಿಂಡಿ ಮಾಡ್ತಾ ಇದ್ರು. ಅಮ್ಮ ನನ್ಗೆ ಅಂತ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಕೊಟ್ಟಿದ್ರು. ಅದನ್ನ ತಿಂದು ನಾನು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ. ಆಕ್ಚುಲಿ ಇದು 3-4 ಡೇಸ್ ಹಳೆ ವ್ಲಾಗು, ಅಂದ್ರೆ ಸಂಡೇ ವ್ಲಾಗು. ಬಟ್ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ಅವಾಗ ವಾಯ್ಸ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ, ಇವಾಗ ವಿಡಿಯೋ ಶೂಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಳೆ ವಿಡಿಯೋಗೆ ಇವಾಗ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸೆಷನ್ ಮುಗಿಸಿ ತಿಂಡಿಗೆ ಅಂತ ಹೋದಾಗ ಇಬ್ಬರು ಸೇರಿ ಅಕ್ಕಿ ರುಚಿನ ಉಪ್ಪಿಟ್ಟು ಮಾಡಿದ್ರು. ನನ್ಗಂತೂ ಇದು ಇಷ್ಟ ಆಗುತ್ತೆ ಬಿಕಾಸ್ ಕುಶಾಲ್ ಅವ್ರ ಮಮ್ಮಿ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ತಿಂಡಿನ ಮುಗಿಸಿ ನಾನು ನನ್ನ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಮಾಡಿದೆ. ನಿಮ್ಮೆಲ್ರಿಗೂ ಒಂದು ಸಜೆಷನ್, ನೀವ್ ಹೇಳೋ ಥಾಟ್ ಚಿಕ್ಕದಾಗಿ ಮೋಟಿವೇಶನಲ್ ಆಗಿರ್ಲಿ ಅಥವಾ ಸ್ಟಡಿ ರಿಲೇಟೆಡ್ ಇರಲಿ, ಪ್ಲೀಸ್ ಯಾರಿಗೂ ಪರ್ಸನಲ್ ರಿವೆನ್ಸ್ ತರ ಇರಬಾರ್ದು. ಇವತ್ತು ನಮ್ಮ ಅಮ್ಮನ ಕೈಲಿ ತಲೆ ಬಚ್ಕೊಂಡೆ. ಬರ್ತಾ ತುಂಬಾ ಲೇಸಿ ಆಗಿದ್ದೀನಿ. ಅಮ್ಮ ಇಲ್ಲ ಅಂದ್ರೆ ತಲೆನೋವು ಬಚ್ಚಲ್ಲ. ಸಂಜೆ ಅಮ್ಮ ದಿಢೀರಂತ ಚುರ್ಮುರಿ ಮಾಡಿದ್ರು. ಅದರಲ್ಲಿ ಕಡ್ಡೆಪುರಿ, ಈರುಳ್ಳಿ ಹಾಗೆ ಕೊತ್ತಂಬರಿ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಅದನ್ನ ತಿಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನನ್ನ ಫೇವ್ರೆಟ್ ಸಾಂಗ್ ಬಂತು. ಯಾವ್ದಾದ್ರು ಸೀರಿಯಲ್ ಬರೋ ಸಾಂಗು ಇದೆ ಮೊದಲನೇ ಬಾರಿ ಅಂತ ನಂಗೆ ಇಷ್ಟ ಆಗಿರೋದು. ಅಷ್ಟು ಚೆನ್ನಾಗಿದೆ. ಈ ಸಾಂಗ್ ಕೇಳ್ದಾಗಿಂದ ನನ್ನ ಹೆಸರು ಪಾರು ಇರಬಾರ್ದಿತ್ತ ಅನ್ಸುತ್ತೆ. ಸೊ ನೀವು ಈ ಸಾಂಗ್ ಕೇಳಿಲ್ಲ ಅಂದ್ರೆ ಒಂದ್ಸರಿ ಕೇಳಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.